ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾಳೆ ಅಂದರೆ ಆಗಸ್ಟ್ 4ನೇ ತಾರೀಕು ಭೀಮನ ಅಮಾವಾಸ್ಯೆ ಇದೆ ಅಲ್ವಾ. ಸೊ ಎಲ್ಲರಿಗೂ ಗೊತ್ತಿರುತ್ತೆ ಭೀಮನ ಅಮಾವಾಸ್ಯೆ ನಾವು ಯಾಕೆ ಮಾಡ್ತೀವಿ ಅಂತ ಹೇಳಿ. ಬಟ್ ನಾಳೆ ಭೀಮನ ಅಮಾವಾಸ್ಯೆ ಇದೆ, ಅಂದರೆ ಜ್ಯೋತಿರ್ಭೀಮೇಶ್ವರ ವ್ರತ. ಸೊ ನಾಳೆ ಬೆಳಗ್ಗೆ ಎಲ್ಲರೂ ಪೂಜೆನ ಮಾಡ್ಕೊಳ್ತಾರೆ. ಇದನ್ನು ಗರ್ಭಿಣಿಯರು ಮಾಡ್ಬೋದಾ ಮಾಡಬಾರ್ದಾ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾರ್ಮಲಾಗಿ ದೊಡ್ಡೋರು ಏನು ಹೇಳ್ತಾರೆ ಅಂದರೆ 7 ತಿಂಗಳಾಗಿದ ನಂತರ ಗರ್ಭಿಣಿಯರು ಯಾವುದೇ ರೀತಿ ಪೂಜೆಗಳನ್ನ ವ್ರತಗಳನ್ನ ಮಾಡಬಾರ್ದು ಅಂತ ಹೇಳ್ತಿರ್ತಾರೆ. ಯಾಕೆ ಈ ರೀತಿ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ಹೊಟ್ಟೆಯಲ್ಲಿ ಒಂದು ಮಗು ಬೆಳೀತಾ ಇರುತ್ತೆ, ಒಂದು ಜೀವಕ್ಕೆ ನಾವು ಜೀವ ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ನಾವೇ ಒಂದು ದೇವ್ರಿಗೆ ಸಮಾನವಾಗಿರ್ತೀರಿ. ಅದು 7 ತಿಂಗಳಂದರೆ ಮಗು ಚೆನ್ನಾಗಿ ಬೆಳವಣಿಗೆ ಆಗೋಗಿರುತ್ತೆ. ಹಾಗಾಗಿ ಆ ಟೈಮಲ್ಲಿ ಈಗ ನಾರ್ಮಲಾಗಿ ಪೂಜೆಗಳು ವ್ರತಗಳೆಲ್ಲ ಮಾಡಬೇಕು ಅಂದರೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು, ಮತ್ತು ಆ ಪೂಜೆಗೆ ಬೇಕಾಗಿರೋದನ್ನೆಲ್ಲನೂ ತಗೊಂಬರಬೇಕು. ಸೊ ಸ್ವಲ್ಪ ಸ್ಟ್ರೆಸ್ಸು ಎಲ್ಲನೂ ಇರುತ್ತೆ. ಹಾಗಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಇದನ್ನೆಲ್ಲನೂ ಮಾಡ್ಕೊಬಾರ್ದು, ಆ ಮಗುನ ಚೆನ್ನಾಗಿ ನೋಡ್ಕೊಬೇಕು ಅನ್ನೋ ಕಾರಣಕ್ಕಾಗಿ ಗರ್ಭಿಣಿಯರು ಈ ರೀತಿ ವ್ರತಗಳನ್ನ ಮಾಡಬಾರ್ದು ಅಂತ ಹೇಳ್ತಾರೆ. ಮತ್ತು ವ್ರತಗಳು ಮಾಡಬೇಕು ಅಂತ ಹೇಳಿದ್ರೆ ಉಪವಾಸನೂ ಇರಬೇಕಾಗುತ್ತೆ ಅಲ್ವಾ. ಸೊ ಹಾಗಾಗಿ ಒಂದು 7 ತಿಂಗಳಾದ ನಂತರ ಗರ್ಭಿಣಿಯರು ಆರಾಮಾಗಿರಲಿ, ಈ ಪೂಜೆಗಳನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಮತ್ತು ಭೀಮನ ಅಮಾವಾಸ್ಯೆ ಅಂದ್ರೇ ಪಾದ ಪೂಜೆ ಮಾಡಬೇಕು ಗಂಡನಿಗೆ. ಸೊ ಹಾಗಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಬಗ್ಗಿ ಎದ್ದೊಳೋದಕ್ಕೆ ಹೋಗಬಾರ್ದು. ಮತ್ತು ಇನ್ನೊಬ್ಬರು ಅಂದರೆ ನಾವು ಕಾಲನ್ನ ಟಚ್ ಮಾಡಬಾರ್ದು ಅಂತ ಹೇಳ್ತಾರೆ ಗರ್ಭಿಣಿಯರು ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಹಾಗಾಗಿ ಪಾದ ಪೂಜೆನೂ ಮಾಡೋದಕ್ಕೆ ಹೋಗಬಾರ್ದು. ಯಾರಿಗೂ ಕಾಲಿಗೆ ನಮಸ್ಕಾರ ಮಾಡಲೇಬಾರ್ದು ಅಂತಲೂ ಹೇಳ್ತಿರ್ತಾರೆ 7 ತಿಂಗಳಾಗಿದ ನಂತರ. ಸೊ ಹಾಗಾಗಿ ನಿಮ್ಗೇನಾದರೂ 7 ತಿಂಗಳಾಗೋಗಿದೆ ಅಂತ ಹೇಳಿದ್ರೆ ಈ ಟೈಮು ನೀವು ಪೂಜೆನ ಮಾಡೋದಕ್ಕೆ ಹೋಗಬೇಡಿ. ಬೇಕಾದರೆ ನೆಕ್ಸ್ಟ್ ಟೈಮು ನೀವು ಆರಾಮಾಗಿ ಪೂಜೆನ ಮಾಡ್ಕೊಬೋದು. ಸೊ ನೀವು 6 ತಿಂಗಳ ತನಕ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ 6 ತಿಂಗಳ ತನಕ ಪೂಜೆನ ಮಾಡ್ಕೊಬೋದು. ಬಟ್ ಉಪವಾಸ ಎಲ್ಲ ಇರೋದಕ್ಕೆ ಹೋಗಬೇಡಿ, ತುಂಬ ಸ್ಟ್ರೆಸ್ ತಗೊಂಡು ತುಂಬ ಸ್ಟ್ರೈನ್ ತಗೊಂಡು ಮಾಡೋದಕ್ಕೆ ಹೋಗಬೇಡಿ. ನೆಮ್ಮದಿಯಾಗಿ ಆರಾಮಾಗಿ ಪೂಜೆನ ಮಾಡ್ಕೊಳ್ಳಿ. ಸೊ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.